ಈ ವಿಡಿಯೋ ನೋಡಿದ ಮೇಲೆ ಸಂಪೂರ್ಣ ನಿಮ್ಮ ಅಭಿಪ್ರಾಯ ಬದಲಾಗುತ್ತೆ. ಏನಂತ ಗೊತ್ತಾ? ಬನ್ನಿ. ಏನಪ್ಪ ಇದು ವಾಟರ್ ಬಾಟಲ್ಗಳನ್ನೆಲ್ಲ ಈ ಥರ ಕುಯ್ತಾ ಇದ್ದಾನೆ ಅಂದ್ಕೊಂಡಿದ್ದೀರಲ್ಲ. ವಾಟರ್ ಬಾಟಲ್ ಎಲ್ಲ ಸೇರಿ ಇವನ್ನೆಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ಕಟ್ ಮಾಡಿರೋ ಬಾಟ್ಲ್ಗಳು ತಗೊಂಡು ಅದಕ್ಕೆ ಹೋಲ್ ಮಾಡಿ ದಾರ ಸೇರಿಸ್ಕೊಂಡು 4 ಬಾಟ್ಲೂ ಈ ಥರ ಮಾಡ್ತಾಯಿದ್ದೀನಿ. ಬಾಟ್ಲು ಬೇರೆ ಇರ್ತಾ ಇರಲಿಲ್ಲ, ಅದಕ್ಕೆ ಚಿಕ್ಕದಾಗಿ 4 ಬಾಟ್ಲ್ ತಗೊಂಡು ಈ ಥರ ಮಾಡ್ತಾಯಿದ್ದೀನಿ. ಹೋಲ್ ಹಾಕಿ ಅದನ್ನು ದಾರ ಸೇರಿ ಬಾಟ್ಲಿಗೆ ಸೇರಿಸ್ಬೇಕಲ್ಲ, ಬಾಟ್ಲಿಗೆ ಸೇರಿಸಿ ಅದು ಮರಕ್ಕೆ ಹಾಕಿ ಕಟ್ಟಬೇಕು. ಅದು ಯಾವ ಥರ ಅಂತ ಊದುಬತ್ತಿ ಅಂಟಿಸ್ಕೊಂಡು ಅವನು ಓಲಿಡ್ತಾ ಇದ್ದೀನಿ ಡಬ್ಬಗಳಿಗೆ. ಇಲ್ಲಾಂದರೆ ಓಲಿಡೋಕ್ಕಾಗಲ್ಲ, ಅದರಿಂದ ಓಲಿಡ್ತಾ ಇದ್ದೀನಿ. ಓಲಿಟ್ಟಿದ್ದಾಯಿತು, ಅವನ್ನೆಲ್ಲ ತಗೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಯಾವ ಥರ ಕಟ್ಟೋದಂತ. ಈ ಥರ ಕಟ್ಬಿಟ್ಟು ಗಟ್ಟಿಯಾಗಿ ಕಟ್ಟಿದರೆ ಪಕ್ಷಿಗಳು ಬಂದು ಅದರ ಮೇಲೆ ಕುತ್ಕೊಂಡು ಕೊಂಬೆ ಮೇಲೆ ಅದರಲ್ಲಿರೋ ನೀರನ್ನ ಕುಡಿತವೆ. ಬೇಸಿಗೆಗಾಲಲ್ಲ, ತುಂಬ ಬಿಸಿಲು, ಎಲ್ಲಿ ನೀರು ಸಿಗುತ್ತೆ? ನೀರಿರಲ್ಲ, ಅಲ್ಲ ಕೊಳ್ಳಗಳಲ್ಲಿ ನೀರಿರಲ್ಲ. ನಾವು ಬಾಯಿ ಬಿಟ್ಟು ಕೇಳಲ್ಲ. ಡಬ್ಬ ಕಟ್ಟಿ ಅದರಲ್ಲಿ ನೀರು ಹಾಕಿದರೆ ನೀರು ತುಂಬ ಅನುಭವ ಆಗ್ಬಿಟ್ಟೈತೆ ಬೇಸಿಗೆ ಬಂದು. ಅವಾಗ ಆ ಥರ ಮಾಡಿದ್ರೆ ಯಾವ ಒಂದು ಪಕ್ಷಿ ಕುಡಿತವೆ, ಜೀವ ಉಳಿಸ್ಕೊಂತವೆ ಅನ್ನೋ ನಿಟ್ಟಿನಿಂದ ಈ ಥರ ಮಾಡಿದೆ. ಆ ಮರಕ್ಕೆ ಕಟ್ಟಿದ್ದಾಯಿತು, ಮತ್ತೆ ಇನ್ನೊಂದು ಮರಕ್ಕೆ ಕಟ್ಟೋಣ ಅಂತ ಹೋಗ್ತಾ ಇದ್ದೀನಿ. ಈ ಮರಕ್ಕೊಂದು ಕಟ್ಟೋಣ ನೋಡಿ. ಈ ಮರಕ್ಕೂ ಅಷ್ಟೇ ಸೇಮ್ ಥರ ಕಟ್ಟಿದರೆ ಅಲ್ಲಿ ಕೊಂಬೆ ಇದೆಯಲ್ಲ, ಕೊಂಬೆ ಮೇಲೆ ಕೂತ್ಕೊಂಡು ಅದರಲ್ಲಿ ನೀರು ಹಾಕಿದರೆ ಆ ಕೊಂಬೆ ಮೇಲೆ ಕೂತ್ಕೊಂಡು ನೀರು ಕುಡಿತದೆ. ಇದರಿಂದ ಅವಾಗ ನೀರು ಎಲ್ಲಿ ಸಿಗಲ್ಲ, ಕುಡಿಯೋಕ್ಕೆ ಅನುಕೂಲವಾಗಿರುತ್ತೆ. ಪಕ್ಷಿಗಳು, ಪ್ರಾಣಿಗಳು ಸಿಗಲ್ಲ. ಅವೆಲ್ಲ ಪ್ರಾಣಿಗಳಂತಂದರೆ ಸಣ್ಣ ಪುಟ್ಟ ಪ್ರಾಣಿಗಳು ಮರದಲ್ಲಿ ಓಡಾಡ್ತಾವಲ್ಲ, ಆ ಥರ ಪ್ರಾಣಿಗಳು. ಅಂದರೆ ನೋಡಿರ್ತೀರ ಆ ಥರ ಪ್ರಾಣಿಗಳು. ನೋಡು, ಆ ಥರ ಬದಲು ಕುಡ್ಕೊಂಡು ಹೋಗ್ತವೆ. ನೋಡು, ಮತ್ತೆ ಇನ್ನೊಂದು ಮರಕ್ಕೆ ಹೋಗಿ ಕಟ್ತಾ ಇದ್ದೀನಿ. ಅದು ಸೇಮ್ ಅದೇ ಥರನೇ. ನಾವೇ ಬಿಸಿಲಿಗೆ ಇರೋಕ್ಕಾಗಲ್ಲ ಅಂಥದ್ರಲ್ಲಿ ಇನ್ನು ಪ್ರಾಣಿ ಪಕ್ಷಿಗಳು ಯಾವ ಥರ ಬದುಕಬೇಕು. ಈಗ ಬೇರೆ ಏನು ಸಿಗಲ್ಲ ತಿನ್ನೋಕ್ಕೆ, ಕುಡಿಯೋಕ್ಕೆ. ಏನೋ ಈ ಥರ ಮಾಡಬೇಕು ಅನ್ನಿಸ್ತು, ಮಾಡಿದ್ದೀನಿ.
ನನಗೊಂಥರ ಸಮಾಧಾನ ಆಯಿತು ಮಾಡಿದ್ದಕ್ಕೆ. ಆಮೇಲೆ ಮತ್ತೆ ಇನ್ನೊಂದು ಮರಕ್ಕೆ ಹೋಗ್ತಾಯಿದ್ದೀನಿ ಕಟ್ಟೋಕ್ಕೆ. ನೋಡಿ ಮರಕ್ಕೆ ಕಟ್ಟೋಣ ಅಂತ ಬಂದೆ. ಇನ್ನೊಂದಿದೆ, ಅದು ಕಟ್ಬಿಟ್ಟು ನೀರು ಹಾಕಿ ನೋಡೋಣ ಅಂದ್ಬಿಟ್ಟು ಇದಕ್ಕೂ ಅಷ್ಟೇ ಅದೇ ರೀತಿಯೇ ಕಟ್ಬಿಟ್ಟು ನೀರು ಹಾಕಿ ಒಂದೇ ಗುರು ನೋಡೋಣ ಅಂದ್ಬಿಟ್ಟು. ನಾನು ಮಾಡಿದ ಕೆಲಸ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಡೈಲಿ ಬ್ಲಾಗ್ ಮಾಡಬೇಕಂತಿದ್ದೀನಿ. ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಅಭಿಪ್ರಾಯ.